ವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ಕನ್ನಡ. ಟಿಬಿ ರಾಯಲ್ ಚಾಲೆಂಜರ್ ಬೆಂಗಳೂರು IPL 18ನೆಯ ವೃತ್ತಿಯಲ್ಲಿ ವಿಜೇತರ ನಂತರ ರಾಜ್ಯದ ವಿವಿಧ ಜಿಲ್ಲೆ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ವಿಜಯೋತ್ಸವ ಆಚರಿಸಿದರು. ಇದೇ ತರ ಹರಿಹರ ನಗರದ ಗಾಂಧಿ ವೃತ್ತದಲ್ಲಿ ಅದ್ದೂರಿಯಾಗಿ ವಿಜಯೋತ್ಸವ ಆಚರಣೆ ಮಾಡುವ ದೃಶ್ಯ ತಾವು ನೋಡಬಹುದು. ಸೈಯದ್ ಇರ್ಫಾನ್, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಿಹರ. ಬಹಳ ಖುಷಿಯಾಗಿದೆ. ಈ ಸರಿ ಸಿಕ್ಕಿದೆ. ಅತ್ಯಂತ ಕೆಲಸ ಮಾಡಿದೆ. ಪಂಜಾಬ್ನ ಧೂಳಿಪಟೆ ಮಾಡಿ ಹೊಡೆದು RCB ವಿನ್ ಆಗಿದೆ. ಇದನ್ನ ಮರೆಯಕ್ಕೆ ಆಗಲ್ಲ. ಇದು ಕರ್ನಾಟಕ ಪೂರ್ತಿ ಒಂದ್ ದಿವಸ CM ರಜಾ ಕೊಟ್ಟು ಸಂಭ್ರಮಿಸಬೇಕಂತ ಹೇಳ್ತಾ ಇದ್ದೀನಿ. ಹೆಮ್ಮೆ ಪಡುವಂತ ವಿಷಯ ಇದು ವೆರಿ ಗುಡ್. We love RCB cricket. ವಿರಾಟ್ ಕೊಹ್ಲಿ ನಮ್ಮ RCB ಇವತ್ತು ಗೊತ್ತಿದೆ. ಅದರಂತೆ ಸಂತೋಷ ಇನ್ಯಾವುದಿಲ್ಲ ಜೀವನದಲ್ಲಿ. ಈ ಭಾರತ ದೇಶಕ್ಕೆ ಕರ್ನಾಟಕ ರಾಜ್ಯದ ಟೀಮ್ ಆಗಿರಲಿ, IPL ಪಂದ್ಯಾವಳಿಯ IPL RCB 17 ವರ್ಷಗಳ ನಂತರ ಪ್ರಥಮ ಬಾರಿ ಕರ್ನಾಟಕ ರಾಜ್ಯಕ್ಕೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮುಂದಿನ ಸತಿ ಮತ್ತೆ ಹಾಕೊಂಡಿಲ್ಲ ಅಂತ ಆಶಿಸ್ತೀವಿ. ಎಲ್ಲ ಹರಿಯಾಣದ ಯುವಕರಿಗೆ ಸತತ ಪ್ರಯತ್ನ ನಮ್ಮ RCB ವಿನ್ ಆಗಿದೆ. ಎಲ್ಲರಿಗೂ ಕರ್ನಾಟಕದ ಜನತೆಯ ಆಶೀರ್ವಾದ, ಒಂದು ಶುಭಾಶಯ ಇವತ್ತು ಅವರೆಲ್ಲರಿಗೂ ಸ್ಫೂರ್ತಿ ಗೆಲ್ಲಲಿಕ್ಕೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ. ತುಂಬ ಎಲ್ಲರೂ ಖುಷಿ ಆಗ್ತಾ ಇದೆ. ನಮ್ಮ ಕರ್ನಾಟಕದ ಜನತೆ ಪರವಾಗಿ RCB ಟೀಮಿಗೆ ಎಲ್ಲರಿಗೂ ಶುಭಾಶಯಗಳು.
ಇದು RCB ಗೆಲುವಲ್ಲ, ಇಡೀ ಕರ್ನಾಟಕದ ಗೆಲುವು. ಇವತ್ತು ಅಭಿಮಾನಿಗಳು 18 ವರ್ಷದಿಂದ ಇವತ್ತು ಏನು ನೋಡ್ತಾ ಇದ್ವಿ, ಕಾಯ್ತಾ ಇದ್ವಿ. ಇವತ್ತು ನಮ್ಮ ಟೀಮ್ RCB ಎಲ್ಲವನ್ನು ಸಹಕಾರಗೊಳಿಸಿ ಇವತ್ತು ಉತ್ತಮವಾದ ಫಾರ್ಮ್ ನಲ್ಲಿ RCB ಇವತ್ತು IPL 18ನೇ ಸೀಸನ್ ಅನ್ನು ತೆಗೆದುಕೊಂಡು बहला हमारी नीलम्मा के तरफ से RCB आज पूरा मुकम्मल जीत चुकी है। 18 साल से उम्मीद लगा बैठे थे हमें, RCB आज पूरी कामयाब हो गई हमारी RCB। ದಯವಿಟ್ಟು 3ನೇ ತಾರೀಕು ರಜಾ ಕೊಡ್ಬೇಕು. ಯಾಕಂದ್ರೆ RCB ಗೆದ್ದಿದ್ದೆ ಪ್ರತಿ ವರ್ಷ 3ನೇ ತಾರೀಕು ನಾಲ್ಕಿಂದ ರಜಾ ಕೊಡ್ಬೇಕು. ಪ್ರತಿ ವರ್ಷ ರಜಾ ಕೊಡ್ಬೇಕು. ದೀಪಾವಳಿ ನಮ್ಗೆ 2 ಸಲ ಬರ್ತೈತೆ. ಒಂದು ದೀಪಾವಳಿ, RCB ದೀಪಾವಳಿ. ತಪ್ಪು ಇದು ಒಂದೇ ಸಲ ಅಲ್ಲ.